ಇದೀಗ ಬಂದಿರುವಂತ ಸುದ್ದಿ, ರಾಜೀವ್ ಗಾಂಧಿ ಹಂತಕರಿಗೆ ಬಿಡುಗಡೆ ಭಾಗ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದೀಗ ಬರ್ತಾ ಇರುವಂತ ಸುದ್ದಿಯ ಪ್ರಕಾರ ರಾಜೀವ್ ಗಾಂಧಿ ಹಂತಕರಿಗೆ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋ ವಿಚಾರ ಸುಪ್ರೀಂ ಕೋರ್ಟ್ ಈಗಷ್ಟೇ ನೀಡಿರೋ ಅಂತದ್ದು. ರಾಜೀವ್ ಗಾಂಧಿ ಹಂತಕರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ನಳಿನಿ ಸೇರಿದಂತೆ 4 ಬಿಡುಗಡೆ ಭಾಗ್ಯಕ್ಕೆ ತಡೆನ ಒಡ್ಡಿರೋ ಅಂತದ್ದು ಸುಪ್ರೀಂ ಕೋರ್ಟ್. ಸದ್ಯಕ್ಕೆ ಈ 4 ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಹೊರಡಿಸಿರೋ ಅಂತದ್ದು. ರಾಜೀವ್ ಗಾಂಧಿ ಹಂತಕರು ಏನಿದ್ರು ಅವ್ರಿಗೆ ಬಿಡುಗಡೆ ಭಾಗ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಈಗಾಗಲೇ ನೀಡಿದೆ. ರಾಜೀವ್ ಗಾಂಧಿ ಹಂತಕರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಳಿನಿ ಸೇರಿದಂತೆ 4 ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋದಕ್ಕೆ ಮಾಹಿತಿನ ಕೊಟ್ಟಿರುವಂಥದ್ದು, ಆದೇಶನ ನೀಡಿರುವಂಥದ್ದು. ಇನ್ನು ಈ ಸಂಬಂಧ ಹೆಚ್ಚಿನ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಟ್ಟು 4 ಸಂತಾನಂ, ಮುರುಗನ್, ಪೇರರಿವಾಲನ್ ಮತ್ತೆ ನಳಿನಿ 4 ಈಗ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಒಂದು ಆದೇಶವನ್ನು ನೀಡಿದೆ. ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಪ್ರಶಾಂತ್? ಮಸೂದನ್ ಕಳೆದ ವಾರವೇ ಸುಪ್ರೀಂ ಕೋರ್ಟ್ ಒಟ್ಟು 7 ಜನರನ್ನ ಬಿಡುಗಡೆಗೊಳಿಸುವ ಒಂದು ತಮಿಳುನಾಡು ಸಚಿವ ಸಂಪುಟದ ಆದೇಶ ಇತ್ತು. ಇದರಲ್ಲಿ ಸಂತಾನಂ, ಮುರುಗನ್ ಮತ್ತು ಪೆರರಿವಾಲನ್ 3 ಜನರು ಬಿಡುಗಡೆಗೆ ತಡೆಯನ್ನ ಮೊದಲೇ ಸುಪ್ರೀಂ ಕೋರ್ಟ್ ನೀಡಿತ್ತು. ನಳಿನಿ ಸೇರಿದಂತೆ ಉಳಿದ 4 ಒಂದು ಬಿಡುಗಡೆಗೆ ತಮಿಳುನಾಡು ಸರ್ಕಾರ ಮುಂದಾಗಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿತ್ತು. ಇವತ್ತು ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಉಳಿದ 4 ಕೂಡ ಮುಂದಿನ ವಿಚಾರಣೆ ಮುಗಿಯುವವರೆಗೆ ಬಿಡುಗಡೆಗೊಳಿಸುವಂತಿಲ್ಲ ಎಂದು ತಮಿಳುನಾಡಿನ ಸಚಿವ ಸಂಪುಟದ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ. ಈ 4 ಬಿಡುಗಡೆಗೆ ಕೂಡ ಈಗ ತಮಿಳುನಾಡು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರುವುದರಿಂದ ಒಟ್ಟು 7 ಜನ ಏನು ರಾಜೀವ್ ಗಾಂಧಿ ಹತ್ಯೆಯ ಪ್ರಕರಣದಲ್ಲಿ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿತ್ತು. ಆ 7 ಜನರ ಬಿಡುಗಡೆಗೂ ಕೂಡ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದಂತಾಗಿದೆ. ತಮಿಳುನಾಡು ಸರ್ಕಾರ ಮತ್ತು ನಳಿನಿ ಸೇರಿದಂತೆ ಉಳಿದ 4 ಕನ್ವಿಕ್ಟ್ಸ್ಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿ ಉತ್ತರ ಸಲ್ಲಿಸುವಂತೆ ಹೇಳಿದೆ. ಮಾರ್ಚ್ 6ಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿದೆ. ಮಾರ್ಚ್ 6ಕ್ಕೆ ಸಂತಾನಂ, ಮುರುಗನ್ ಮತ್ತು ಪೆರಾರಿವಾಲನ್ ಪ್ರಕರಣದ ವಿಚಾರಣೆ ಕೂಡ ಮಾರ್ಚ್ 6ಕ್ಕೆ ಬರಲಿದೆ. ಅದೇ ಪ್ರಕರಣದ ಜೊತೆ ಈ ಉಳಿದ 4 ಪ್ರಕರಣವನ್ನು ಕೂಡ ಜೋಡಿಸಲಾಗಿದೆ. ಮಾರ್ಚ್ 6ಕ್ಕೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿದೆ. ಮಸೂದನ್, ಧನ್ಯವಾದ ಪ್ರಶಾಂತ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ರಾಜೀವ್ ಗಾಂಧಿ ಹಂತಕರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿರೋ ಅಂಥದ್ದು. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಈಗಾಗಲೇ ಹೊರಗಡೆ ಬಿದ್ದಿದೆ. ಜೊತೆಗೆ ಇದರ ಒಂದು ವಿಚಾರಣೆ ಮಾರ್ಚ್ 6ಕ್ಕೆ ಮುಂದೂಡಲಾಗಿದೆ. ಪೇರರಿವಾಲನ್, ಸಂತಾನಂ, ಮುರುಗನ್ ಮತ್ತೆ ನಳಿನಿ ಸೇರಿದಂತೆ 7 ಜನರ ಒಂದು ಬಿಡುಗಡೆ ವಿಚಾರ ಏನಿದೆ ಅದನ್ನ ಮಾರ್ಚ್ 6ಕ್ಕೆ ಮುಂದೂಡಲಾಗಿದೆ.